ಆ್ಯಕ್ಚುಲಿ ನನ್ನ ಹತ್ರ ಇನ್ನೊಂದು ಕಾರ್ಡ್ ಇದೆ DCBದು. ಸೊ ಇದು ವರ್ಕ್ ಆಗ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ನೀರು ನೋಡಿ ರೀಫಿಲ್ ಮಾಡ್ಕೊಂಬಂದಿದ್ದೀವಿ. ಇಲ್ಲ ಅಂದರೆ 200 ರೂಪಾಯಿ ಕೊಡಬೇಕು ಬರೀ 1.5 ಲೀಟ್ರಿಗೆ ಪದೇ ಪದೇ. HDFC ಕಾರ್ಡ್ ಯೂಸ್ ಮಾಡಿ ಜಸ್ಟ್ ಟ್ಯಾಪ್ ಮಾಡಿದೆ ಅಷ್ಟೇ. ನೋಡಿ ಒಳಗಿದ್ದೀವಿ, ತಿರ್ಗಾ ಎಕ್ಸಿಟ್ ಮಾಡಬೇಕು. ಸೊ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬಂದಿದ್ದೀವಿ ಸಿಂಗಾಪುರ್ಗೆ. ಆ್ಯಕ್ಚುಲಿ ನಿನ್ನೆ ಸಿಂಗಾಪುರಿಗೆ ಬಂದಿದ್ದು ನಾವು. ಬಟ್ ಸಂಜೆ ಆಗಿತ್ತು ಸಿಂಗಾಪುರ್ ಅರೈವ್ ಆದಾಗ. ನಿದ್ದೆ ಇರಲಿಲ್ಲ ಅಂತ ನಿದ್ದೆ ಮಾಡಿ ಚೈನಾ ಟೌನಲ್ಲಿ ಸ್ಟೇ ಆಗಿದ್ದೀವಿ. ಚೈನಾ ಟೌನ್ ಎಕ್ಸ್ಪ್ಲೋರ್ ಮಾಡ್ದೋ ನಾನು. ಲೋಕಲ್ ಫುಡ್ಡು ಎಲ್ಲ ತಿಂದ್ಕೊಂಡು ಇವತ್ತು ಲಿಟಲ್ ಇಂಡಿಯಾಗೆ ಹೋಗ್ತಾಯಿದ್ದೀವಿ ಇವಾಗ. ಸೊ ಇಲ್ಲಿ MRTನೇ ಬೆಸ್ಟ್ ವೇ ಟ್ರಾವೆಲ್ ಮಾಡೋಕ್ಕೆ, ತುಂಬ ಚೀಪ್. ನಮಗೇನು ಡೈಲಿ ಪಾಸ್ ಏನು ತೊಗೊಂಡಿಲ್ಲ, ಸಿಂಗಾಪುರ್ ಡೈಲಿ ಪಾಸ್ ಟ್ರಾವೆಲ್ಗೋಸ್ಕರ. ಯಾಕಂದರೆ ನಾವು ಅಷ್ಟು MRT ಏನು ಯೂಸ್ ಮಾಡ್ತಿಲ್ಲ, ಕಮ್ಮಿನೇ ಆಗುತ್ತೆ. $10 ಇರುತ್ತೆ ಸಿಂಗಾಪುರ್ ದಿನಕ್ಕೆ, ಅನ್ಲಿಮಿಟೆಡ್ ರೈಟ್ಸ್ಗೆ. ಸೊ ನಾವಿವಾಗ ಚೈನಾ ಟೌನಿಂದ ಲಿಟಲ್ ಇಂಡಿಯಾಗೆ ಹೋಗ್ತಾಯಿದ್ದೀವಿ. ಇದು ಬಂದು MRT ಸ್ಟೇಷನ್. ಇಲ್ಲಿ ನಾವು ಈಸಿ ಲಿಂಕ್ ಕಾರ್ಡ್ ಅಂತ ಬರುತ್ತೆ ಟ್ರಾವೆಲ್ಗೆ. ಸೊ ಅದನ್ನ $10 ಕೊಟ್ಟು ತೊಗೊಳ್ಬೇಕಾಗುತ್ತೆ. $3 ಅದರಲ್ಲೇ ನಾನ್ ರಿಫಂಡಬಲ್ ಫೀ ಆಗಿರುತ್ತೆ. ಇನ್ನು 7 ಮಾತ್ರನೇ ಯೂಟಿಲೈಸ್ ಮಾಡ್ಬೋದು. ಬಟ್ ನಾವು ತೊಗೊಂಡಿಲ್ಲ, ನಮ್ಮ ಹತ್ರ ಇರೋ ಡೆಬಿಟ್ ಕಾರ್ಡ್ನ ಯೂಸ್ ಮಾಡ್ತಾಯಿದ್ದೀವಿ. ಯಾಕಂದ್ರೆ ನಾವು ಅಷ್ಟೊಂದೇನು ಟ್ರಾನ್ಸಾಕ್ಷನ್ ಮಾಡ್ತಿಲ್ಲ. ನೋಡ್ಬೋದು, ನನ್ನ HDFC ವೀಸಾ ಎನೇಬಲ್ ಟ್ಯಾಪ್ ಕಾರ್ಡನ್ನೇ ಯೂಸ್ ಮಾಡ್ಬೋದು. ಸೊ ಓವರಾಲ್ ಒಂದು ದಿನಕ್ಕೆ ಎಷ್ಟು ರೈಡ್ಸ್ ತೊಗೊಂಡಿರ್ತೀವಿ, ಬಸ್ ಆಗಲಿ MRT ಆಗಲಿ ಎಲ್ಲ ಸೇರಿ ಒಂದು ದಿನ ಕಟ್ಟಾಗುತ್ತೆ. ಸೊ ಬನ್ನಿ ನೋಡೋಣ ಹೆಂಗೆ ಯೂಸ್ ಮಾಡೋದಂತ ಇದನ್ನು. ಸೊ ನಾವು ಪರ್ಪಲ್ ಲೈನಲ್ಲಿ ಹೋಗಬೇಕು. ಇಲ್ಲಿ ನೋಡಿ, ಇದೆಲ್ಲ ಕೊಟ್ಟಿರ್ತಾರೆ ಮ್ಯಾಪು, ಎಲ್ಲೆಲ್ಲಿ ಹೋಗಬೇಕು ಏನು ಅಂತ. ಸೊ ಅದು ನೋಡ್ಕೊಂಡು ಹೋಗ್ಬೋದು. ಇಲ್ಲ ಗೂಗಲ್ ಮ್ಯಾಪಲ್ಲಿ ಕೂಡ ಹೋಗ್ಬೋದು. ಇವಾಗ ಬನ್ನಿ ಹೆಂಗೆ ಯೂಸ್ ಮಾಡೋದಂತ ತೋರಿಸ್ತೀನಿ. HDFC ಕಾರ್ಡ್ ಯೂಸ್ ಮಾಡಿ ಜಸ್ಟ್ ಟ್ಯಾಪ್ ಮಾಡಿದೆ ಅಷ್ಟೇ. ನೋಡಿ ಒಳಗಿದ್ದೀವಿ, ತಿರ್ಗಾ ಎಕ್ಸಿಟ್ ಮಾಡಬೇಕು. ನೀರೋ ಯೂಸ್ ಮಾಡಬೇಡ, ಇದು ನೋಡು ಆಗ್ತಾ ಇದೆಯಾ, ಟ್ರೈ ಮಾಡೋ. ಸೊ ಯೂಸ್ ಮಾಡಿದೆ, ಬಿಡ ಅದೇ ಹಾಕೊಂಬ, ಅದು ಹಾಕೊಂಡು. ಸೊ ಇವಾಗ ನೋಡಿ ಪವನ್ ಕೂಡ ಬರ್ತಾನೆ. ಆ್ಯಕ್ಚುಲಿ ನನ್ನ ಹತ್ರ ಇನ್ನೊಂದು ಕಾರ್ಡ್ ಇದೆ DCBದು. ಸೊ ಇದು ವರ್ಕ್ ಆಗ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ನಮ್ಮದು ಇನ್ನೊಂದು ಕಾರ್ಡ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಚೈನಾ ಟೌನಲ್ಲಿ ಇದ್ದೀವಿ. ಇಲ್ಲಿಂದ 3 ಸ್ಟಾಪ್ ಹೋಗಬೇಕು ನಾವು ಲಿಟಲ್ ಇಂಡಿಯಾಗೆ. ಸೊ ಈ ಕಡೆ ವೆಯ್ಟ್ ಮಾಡೋಣ, ಈ ಕಡೆ ಇಲ್ಲಿ ಅಭಿ. ಸೊ ಇಲ್ಲಿ ನೋಡ್ಬೋದು ಫುಲ್ ಕ್ಲೋಸ್ ಇದೆ, ಗೊತ್ತೇ ಆಗಲ್ಲ ಇದು ಮೆಟ್ರೋ ಸ್ಟೇಷನ್ ಅಂತ. ಟ್ರೈನ್ ಬಂದಾಗ ಮಾತ್ರ ಈ ಡೋರ್ ಓಪನ್ ಆಗುತ್ತೆ. ವೆಯ್ಟ್ ಮಾಡ್ತಾಯಿದ್ದೀವಿ. ನೀರು ನೋಡಿ ರೀಫಿಲ್ ಮಾಡ್ಕೊಂಬಂದಿದ್ದೀವಿ ಇಲ್ಲಿ. ಇಲ್ಲ ಅಂದರೆ 200 ರೂಪಾಯಿ ಕೊಡಬೇಕು ಬರೀ 1.5 ಲೀಟ್ರಿಗೆ ಪದೇ ಪದೇ. ಸೊ ಪಬ್ಲಿಕ್ಕಲ್ಲಿ ಎಲ್ಲಾದರೂ ರೀಫಿಲ್ ಸ್ಟೇಷನ್ ಇರುತ್ತೆ, ಫ್ರೀಯಾಗಿ ನಾವು ಯೂಟಿಲೈಸ್ ಮಾಡ್ಕೊತೀವಿ ಅದನ್ನು. ಇಲ್ಲಾಂದರೆ ನಮ್ಮ ಹೋಟೆಲಲ್ಲಿ ಸ್ಟೇಯಿಂದನೇ ರೀಫಿಲ್ ಮಾಡ್ಕೊಂಬರ್ತಾಯಿದ್ದೀವಿ. ಸೊ ನೋಡಿ ಮೆಟ್ರೋ ಬಂತು. ಡೋರ್ ಎಲ್ಲ ಓಪನ್ ಆಗುತ್ತೆ, ಲೈಟ್ ಬ್ಲಿಂಕ್ ಆಗುತ್ತೆ. ಅಲ್ಲಿ ಡೋರ್ ಎಲ್ಲ ಓಪನ್ ಆಗುತ್ತೆ, ಮತ್ತು ಲೈಟ್ ಬ್ಲಿಂಕ್ ಆಗ್ತಿದೆ ಲಿಟಲ್ ಇಂಡಿಯಾ ಬಂದು. ಸೊ ಆಚೆ ಬಂದಿದ್ದೀವಿ, ಎಕ್ಸಿಟ್ ಆಗೋಣ ಲಿಟಲ್ ಇಂಡಿಯಾ. ಸೊ ನಾವು ತಿಂಡಿ ತಿನ್ನೋಕ್ಕೆ ಫಸ್ಟ್ಗೆ ಟೆಕ್ಕಾ ಸೆಂಟರ್ಗೆ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್. ತಿರುಗು ನೋಡಿ ಟ್ಯಾಪ್ ಮಾಡ್ತಿದ್ದೀವಿ ಅಷ್ಟೇ, ಎಕ್ಸಿಟ್ ಆಯಿತು. ಓವರಾಲ್ ಇವತ್ತೊಂದು ಫುಲ್ ರೈಡ್ ಸೇರಿ ಒಂದು ದಿನಕ್ಕೆ ಕಾಸು ಕಟ್ ಮಾಡ್ಕೊಂಡು ಇಷ್ಟೇ. ನೋಡಿ ಎಷ್ಟು ಈಸಿ ಆ್ಯಕ್ಸಸ್ ಅಂತ ಟ್ರಾನ್ಸ್ಪೋರ್ಟ್. ಬಸ್ಸಲ್ಲಿ ಕೂಡ ಯೂಸ್ ಮಾಡ್ಬೋದು ಹಿಂಗೇನೆ. ಸೊ ಒಳ್ಳೆ ಫೆಸಿಲಿಟಿ ಇದೆ.